ಪ್ರತಿಯೊಂದು ಥಿಯೇಟರ್ ನೋಡಬೇಕು, ನಾವು ಅದನ್ನ ಹೆಂಗೆಂಗೋ ಶಾರ್ಟ್ ತೆಗೆದು ಹೊರಗೆ ಬಿಡಬಾರ್ದು ಅನ್ನೋ ಮೆಚುರಿಟಿನೂ ಕೂಡ ಇದೆಯಲ್ಲ, ಅದು ಒಂದು ದೊಡ್ಡ ಗುಣನೇ. ಆ್ಯಕ್ಚುಲಿ ರಿವ್ಯೂಸ್ ನೋಡಿದ್ರೆ ನಾನು ಹಿಂಗೆ ಮಾಡಿದ್ದೀನ ಅನ್ನೋ ಅಷ್ಟು ನನಗೆ ಅನ್ಸುತ್ತೆ. 4th ವಾಲು 5th ವಾಲು ಅದೇನೋ ಅಂತೆಲ್ಲ ಹೇಳ್ತಾರೆ. ಟ್ರೋಲ್ಸ್ ಆಗಿ ಇವಾಗ ಬರಬೇಕಾಗಿತ್ತು, ಆ್ಯಕ್ಚುಲಿ ಇವಾಗ ರೀಲ್ಗಳಾಗಬೇಕಾಯ್ತು, ಅದೆಲ್ಲ ಪಿಕ್ಚರಿಗೆ ಪ್ಲಸ್. ಬಟ್ ಏನಂದ್ರೆ ಎಲ್ಲವೂ ತಿಳ್ಕೊತಾರೆ ಜನ. ಗಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಯಾವಾಗಲೇ ಹೇಳ್ಬಿಟ್ರು. ಅಲ್ಲೇ ಅಲ್ವಾ ದೇವ್ರಿರೋದು ಆ್ಯಕ್ಚುಲಿ. ಈಗ ನನಗೆ ಸಂಬಂಧಪಟ್ಟಿದೆ, ನಿಮಗೂ ಸಂಬಂಧಪಟ್ಟಿದೆ ಅನ್ನೋದು ಒಂದು ನನಗೆ ಅನ್ನಿಸ್ದಾಗ, ಆ ಸಬ್ಜೆಕ್ಟ್ ಇವಾಗ ಈ ಟೈಮ್ಗೆ ರಿಲೆವೆಂಟ್ ಇದು ಬೇಕು ಅನ್ನಿಸ್ದಾಗ ಅವಾಗ ಕೈಗೆ ಎತ್ಕೊಂತೀವಿ. ಒಂದೊಂದು ಸ್ಟೈಲ್ ಆಫ್ ಸಿನಿಮಾನ ಒಂದೊಂದು ಥರ ಇರುತ್ತೆ. ಈಗ ಆ ಸಿನಿಮಾ ಜೊತೆ ನನ್ನ ಸಿನಿಮಾ ಕಂಪೇರ್ ಮಾಡೋದು, ನನ್ನ ಸಿನಿಮಾನ ಆ ಸಿನಿಮಾ ಜೊತೆ ಕಂಪೇರ್ ಮಾಡಬಾರ್ದು. ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮಿದು ಅದು ಯಾವತ್ತೂ ನಾವು ಬಿಟ್ಕೊಡ್ಲೇಬಾರ್ದಲ್ವಾ. ಅದಕ್ಕೆ ಇಷ್ಟು ವರ್ಷ ಕನ್ನಡ ಇಂಡಸ್ಟ್ರಿ ಇವತ್ತು ಅಷ್ಟು ಬಲವಾಗಿ ನಿಂತಿರೋದೇ ಬಿಕಾಸ್ ಆಫ್ ನಮ್ಮ ಪ್ರೇಕ್ಷಕರಷ್ಟೇ. ನಿಮ್ಮ ಒಳಗಡೆಯಿಂದ ಏನೋ ಒಂದು ಬರ್ತಾ ಇರುತ್ತಲ್ಲ, ನನ್ನ ಒಳಗಡೆಯಿಂದ ಏನೋ ಒಂದು ಆನ್ಸರ್ ಬರ್ತಿರುತ್ತೆ ಅಷ್ಟೇ. ಅದು ಎಲ್ಲೋ ರೀಚ್ ಆಗ್ತಿರುತ್ತೆ ಜನಕ್ಕಷ್ಟೇ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಉಪ್ಪಿ ಸರ್ ಜೊತೆಗೆ UI ರಿಲೇಟೆಡ್ ರಿಲೀಸ್ಗಿಂತ ಮುಂಚೆ ತುಂಬ ಸಲ ಪ್ರಯತ್ನ ಮಾಡಿದ್ವಿ. ತುಂಬ ಟೈಟ್ ಸ್ಕೆಡ್ಯೂಲ್ ಮಧ್ಯೆ ಅವ್ರು ಸಿಕ್ಕಿರಲಿಲ್ಲ. ಹೇಳಿದರು ಸಿನಿಮಾ ಆದ ನಂತರ, ರಿಲೀಸ್ ಆದ ನಂತರ ಮಾತಾಡ್ತಂತ. ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ನಮ್ಮ ಉಪ್ಪಿ ಸರ್. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಮ ಮುಖದಲ್ಲಿ 2 ಥರದ ಫೀಲಿಂಗ್ ಕಾಣಿದೆ. ಒಂದು ಸಾರ್ಥಕ ಫೀಲು, ಎರಡನೇದು ನನ್ನ ಶ್ರಮ ಜನಗಳಿಗೆ ತಲುಪ್ತು ಅನ್ನೋಂಥದ್ದು ಸರ್. ಇಲ್ಲ, ಖಂಡಿತ ಅದಷ್ಟೇ ಥರ ನಾವು ಬಯಸೋದು ಸರ್. ನನಗೆ ತುಂಬ ಜನ ಹೇಳ್ತಾಯಿದ್ರು, ಉಪ್ಪಿ KP ಜೊತೆಗೆ ಸಕ್ಸಸ್ ಅನ್ನೋದು ಲಹರಿ ಅಂತ ಹರಿತಾ ಇದೆ ಅಂತ. ಇದು ತುಂಬ ಒಳ್ಳೆ ಮನಸ್ಸಲ್ಲಿ ನಾನು ಹೇಳ್ತೇನೆ ಸರ್. ಇದಕ್ಕೆ ಸಿಕ್ಕಂಥದ್ದು ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ನಿಮ್ಮಿಂದ ನಾನು ಬಯಸ್ತೀನಿ. ಇಲ್ಲ ಖಂಡಿತ. ಆ್ಯಕ್ಚುಲಿ ಎಲ್ಲ ಅದಕ್ಕೆ ಹೇಳೋದು. ಆ್ಯಕ್ಚುಲಿ ಏನಂದರೆ ಎಲ್ಲ ಕೂಡಿ ಬರಬೇಕು ಅಂತಾರಲ್ಲ ಪ್ರೊಡ್ಯೂಸರು, ಅದಕ್ಕೆ ಎಲ್ಲರ ಸಾಥು, ಆಮೇಲೆ ಟೆಕ್ನಿಷಿಯನ್ಸು, ನನ್ನ ಜೊತೆ ವರ್ಕ್ ಮಾಡಿದವರು, ಆ ಟೈಮು ಎಲ್ಲವೂ ಸೇರಿದಾಗ ಒಂದು ಸಿನಿಮಾ ಅಷ್ಟೇ. ಆಮೇಲೆ ಅದನ್ನು ತಗೊಳ್ಳೋ ಅಂಥ ಮನೋಭಾವ, ಹೊಸತನನ ಇಷ್ಟಪಟ್ಟು ಅದನ್ನು ಇದು ಮಾಡೋದಿದೆಯಲ್ಲ, ಅದು ದೊಡ್ಡ ಗುಣ ಏನು ಹೇಳಿ ನಮ್ಮ ಪ್ರೇಕ್ಷಕರದ್ದು. ಸೊ ಆ ಒಂದು ಕಾನ್ಫಿಡೆನ್ಸಲ್ಲೇ ಏನೋ ಮಾಡಿರ್ತೀವಿ ಒಂಚೂರು. ಸೊ ಅದನ್ನು ರಿಸೀವ್ ಮಾಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸರ್. ನನಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಪರ್ಸ್ನಲ್ ಆಗಿದ್ದು, ನನ್ನ ಇಷ್ಟು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ಸರ್, ಭಾಳಷ್ಟು ಕಡೆ ನಾನು ಸಿನಿಮಾ ಪ್ರೆಸ್ ಮೀಟ್ಗಳಿಗೆ ಹೋಗ್ತೀನಿ, ಸಿನಿಮಾ ರಿವ್ಯೂ ತೊಗೊಳಗೆ ಹೋಗ್ತೀನಿ. ಮೊನ್ನೆ ನಿಮ್ಮ ಸಿನಿಮಾ ರಿಲೀಸ್ ಆದ ನಂತರ ಊರಸಿಗೆ ಹೋಗಿದ್ದೆ. ನಿಂತ್ಕೊಂಡು ಹಿಂಗೆ ಬೈಟ್ಗೆ ನಾನು ನಗು ಇಟ್ಕೊಂಡೆ ಸರ್. ಫಸ್ಟ್ ವ್ಯಕ್ತಿನೇ ಸರ್, ಅಂದರೆ ನನಗೆ ಸಿಕ್ಕಂಥ ಫಸ್ಟ್ ವ್ಯಕ್ತಿ, ನಾನು ಈ ಸಿನಿಮಾದ ರಿವ್ಯೂನ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿದೆ ಅಂತ ನಾನು ಏನಾದ್ರು ಹೇಳಿದ್ರೆ, ಸಿನಿಮಾ ನೋಡೋದಕ್ಕೆ ಬರೋಂತಹ ವೀಕ್ಷಕರಿಗೆ ನಾನು ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ. ನನಗೆ ಸಿನಿಮಾ ತುಂಬ ಇಷ್ಟ ಆಗಿದೆ, ನೀನು ಸಿನಿಮಾ ಬಂದು ನೋಡು ಅಂತಂದರು ಸರ್. ಇಟ್ಸ್ ಅಬೌಟ್ ಹೈ ಲೆವೆಲ್ ಆಫ್ ರೆಸ್ಪೆಕ್ಟ್ ಉಪೇಂದ್ರ ಆ್ಯಂಡ್ ಅವರ ಇಲ್ಲ ನೋಡಿ, ಅದು ಅವರ ಇದು ಆ್ಯಕ್ಚುಲಿ ಅದು ಎಷ್ಟು ದೊಡ್ಡ ಗುಣ ಅಂದರೆ ಒಂದು ರಿವ್ಯೂನು ಎಷ್ಟು ಆಳವಾಗಿ ಯೋಚನೆ ಮಾಡ್ತಾರೆ ಅಂದರೆ, ನಾನು ಯಾವಾಗಲೂ ಅದಕ್ಕೆ ಹೇಳೋದು. ಆ್ಯಕ್ಚುಲಿ ಅವ್ರು ಯಾವಾಗಲೂ ನಮಗಿಂತ ಮೇಲಿಡ್ತಾರೆ ಅಂತ. ಆಡಿಯನ್ಸು ಯಾವಾಗಲೂ ನಮಗಿಂತ ಮೇಲಿಡ್ತಾರೆ. ನಾವು ಭಯ ಪಡ್ತೀವಿ ಅಷ್ಟೇ, ಅವ್ರಿಗೆ ಅರ್ಥ ಆಗುತ್ತಾ, ಇದಾಗಲ್ವಾ, ಹೆಂಗನ್ಸುತ್ತೆ ಅಂತ ತುಂಬ ಏನೋ ವರ್ಕ್ ಮಾಡಿರ್ತೀವಿ. ಬಟ್ ನೋಡಿ, ಈ ಥರ ಏನು ಹೇಳಿ, ಫಸ್ಟ್ ಆಫ್ ಆಲ್ ಅದು ಹೊಸದಾಗಿರೋವಂಥ ಸ್ಕ್ರೀನ್ ಪ್ಲೇ. ಅಂದರೆ ಬಿಗಿನಿಂಗೇ ಬೇರೆ, ಎಂಡಿಂಗು ಬೇರೆ ಆಗುತ್ತೆ, ಸೆಂಟ್ರಲ್ಲಿ ಹೇಳೋ ಕಥೆನೇ ಬೇರೆ ಆಗುತ್ತೆ. ಆಮೇಲೆ ಅದು ಹೇಳಿರೋ ರೀತಿಯೂ ಕೂಡ ಸಿಂಬಾಲಿಸಮ್ ಇಟ್ಕೊಂಡು ಹೇಳಿರೋದು. ಬ್ರೈನ್ ಇರ್ಬೋದು, ಬ್ರೈನಲ್ಲಿ ನಡೆಯುವಂಥ ವಿಷಯಗಳಿರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದು ಅದನ್ನು ಹೇಳೋದಿದೆಯಲ್ಲ, ಒಂದೇ ಶಾರ್ಟ್ಗೆ ಹೇಳೋದಿದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ನಿಜವಾಗ್ಲೂ. ಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಸರ್. ನನ್ನ ಮುಂದೆ ಕೂತಂಥ ಸುಮಾರು ಸೆಕೆಂಡ್ ಕ್ಲಾಸ್ ರೋವರ್ಗಳಲ್ಲಿ ತುಂಬ ಜನ ಪ್ರತಿಯೊಂದು ಸಿನಿಮಾದ ತಮ್ಮ ಹೀರೋ ಬಂದಾಗ ಅದನ್ನು ಸೆಲೆಬ್ರೇಟ್ ಮಾಡಿ ಮೊಬೈಲಲ್ಲಿ ವಿಡಿಯೋ ಮಾಡಿ ಇಂಟ್ರೊಡಕ್ಷನ್ ಎಲ್ಲವನ್ನು ಮಾಡ್ತಿರ್ತಾರೆ ಸರ್. ಬಟ್ ವೆನ್ ಇಟ್ ಕಮ್ಸ್ ಟು UI ಅದು ಆಯಿತು, ಬಟ್ ತುಂಬ ಕಡಿಮೆ ಆಯಿತು. ಈ ಒಂದು ಮೈಂಡ್ಸೆಟ್ ಬೆಳವಣಿಗೆ ನಾವು ಉಪ್ಪಿಯವ್ರು ಏನು ಹೇಳ್ತಾರೆ ಸರ್? ಇಲ್ಲ ನೋಡಿ, ಅದು ಕರೆಕ್ಟೇ. ಏನಂದರೆ ಪ್ರತಿಯೊಂದು ಥಿಯೇಟರ್ ನೋಡಬೇಕು, ನಾವು ಅದನ್ನು ಹೆಂಗೆಂಗೋ ಶಾರ್ಟ್ ತೆಗೆದು ಹೊರಗೆ ಬಿಡಬಾರ್ದು ಅನ್ನೋ ಮೆಚುರಿಟಿನೂ ಕೂಡ ಇದೆಯಲ್ಲ, ಅದು ಒಂದು ದೊಡ್ಡ ಗುಣನೇ. ತಪ್ಪಲ್ಲ ಅದು ಆ್ಯಕ್ಚುಲಿ. ಅದು ಒಂದು ರೀತಿ ಪಬ್ಲಿಸಿಟಿ ನಮಗೆ. ಬಟ್ ಅದರಲ್ಲಿ ಏನೋ ಒಂದು, ಇವಾಗ ನಾನು ಇದು ರೆಗ್ಯುಲರ್ ಆಗಿ ಇಂಟ್ರೊಡಕ್ಷನ್ ಇಲ್ಲ ಇದರಲ್ಲಿ. ಇದು ಇಂಟ್ರೊಡಕ್ಷನ್ ಹಿಂಗಂದರೆ ಬೇರೆ ಥರ ಚೇಂಜ್ ಆಗಿರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ ಅದನ್ನು ಎಂಜಾಯ್ ಮಾಡೋಕ್ಕೆ ಕೂತಿಯಾರಷ್ಟೇ ಹೊರತು ಅದನ್ನು ವೀಡಿಯೋ ಮಾಡಿ ಪಬ್ಲಿಸಿಟಿ ಮಾಡಬೇಕನ್ನೋ ಇದರಲ್ಲಿ ಕೂತಿಲ್ಲ. ಫಸ್ಟು ಏನೇ ತಿಳ್ಕೊಳ್ಳೋಣ, ಯಾವ ಥರ ಒಂದು ಏನೋ ಸ್ಕ್ರೀನ್ ಪ್ಲೇ ಹೋಗುತ್ತಿದ್ದು ಅಂತ ನೋಡೋದಿದೆಯಲ್ಲ, ಅದು ಒಂದು ವಿಶೇಷ ಗುಣ ಆ್ಯಕ್ಚುಲಿ. ಜೊತೆ ಸರ್, ಉಪ್ಪಿಯವ್ರನ್ನ ಸೇರಿ ಕನ್ನಡದ ಎಲ್ಲ ಶ್ರೇಷ್ಠ ನಿರ್ದೇಶಕರು, ನಾನು ಶ್ರೇಷ್ಠ ಅಂತ ಯಾಕೆ ಅನ್ನಿಸ್ತೀನಿ ಅಂದರೆ, ಅವ್ರು ಮಾಡುವಂಥ ಪ್ರಯತ್ನವೇ ಶ್ರೇಷ್ಠವಾಗಿರುತ್ತೆ. ನೀವು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತೀರಿ ಸರ್, ನನ್ನನ್ನು ಒಬ್ಬ ಸೂಪರ್ ಡೈರೆಕ್ಟ್ರು, ಟಾಪ್ ಡೈರೆಕ್ಟರ್ ಅನ್ಬೇಡಿ, ನನಗಿಂತಲೂ ಪುಟ್ಟಣ್ಣ ಕಣಗಲ್ ಅವ್ರ ಹೆಸರನ್ನು ನೀವು ತೊಗೊಳ್ತೀರಿ ಸರ್. ಇಲ್ಲಿ ಪುಟ್ಟಣ್ಣ ಕಣಗಲ್ ಯಾಕೆ ಕನೆಕ್ಟ್ ಆಗ್ತಾರೆ ಅಂದರೆ, ಅವರು ಪ್ರಕೃತಿಯ ಶಾರ್ಟನ್ನು ತೋರಿಸ್ತಾ ತಮ್ಮ ಸಿನಿಮಾದ ಇಂಟ್ರೊಡಕ್ಷನ್ ಕೊಡ್ತಾನೆ ಸಿನಿಮಾ ಕನೆಕ್ಟ್ ಆಗ್ತಾಯಿದ್ರು. ಪ್ರಕೃತಿನ ಸಿನಿಮಾಗೆ ಹೋಲಿಸಿ ಪ್ರಕೃತಿನ ತಾಯಿ ಅಂತ ಫೀಲ್ ಮಾಡ್ತಾಯಿದ್ರು. ಬಟ್ UI ಅಲ್ಲಿ ಅದು ನೇರವಾಗಿ
ಕಪಾಳಕ್ಕೆ ಬಾರಿಸ್ದಂಗೆ ಸರ್. ಇದು ನನ್ನ ಪರ್ಸ್ನಲ್ ಒಪಿನಿಯನು. ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾರೆ. ಪ್ರಕೃತಿನ ತಾಯಿಗೆ ಹೋಲಿಸಿ ತುಂಬ ಜನ ಹೇಳಿದ್ದಾರೆ. ಬಟ್ ನೀವು ಹೇಳಿದಂಥ ದೃಷ್ಟಿಕೋನ ಅದನ್ನು ದೊಡ್ಡ ಮಟ್ಟಕ್ಕೆ ಎಮೋಷ್ನಲಿ ಟಚ್ ಆಗಿದೆ ತುಂಬ ಜನಕ್ಕೆ. ಇದನ್ನು ತುಂಬ ಜನ ಮಾತಾಡ್ತಾರೆ ಸರ್. ಹೌದು. ಇಲ್ಲ, ಅದನ್ನು ಒಂದು ಇರೋ ವಿಷಯನೇ ಸ್ವಲ್ಪ ವಿಷುವಲಿ ಗ್ಲೋರಿಫೈ ಮಾಡಿ ಅದನ್ನೊಂದು ಬೇರೆ ಅರ್ಥ ಕೊಟ್ಟು ಹೇಳೋಣ ಅಂತ ಪ್ರಯತ್ನ. ಸೊ ವಿಷುವಲಿನೂ ತುಂಬ ಆ್ಯಡ್ ಆಯಿತು. ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು, ಆಮೇಲೆ ಆ ಮೇದಿನಿ ಆರ್ಟಿಸ್ಟು ಅವರ ಆ ಗೆಟಪ್ ಹಾಕ್ಕೊಂಡು ಆ ಕಲರ್ಫುಲ್ ಇದಾಕ್ಕೊಂಡು ಆ ಥರ, ಆಮೇಲೆ ಅದಕ್ಕೆ ಮಾಡೋಂಥ ಕಾಸ್ಟ್ಯೂಮ್ ಇರ್ಬೋದು, ಸೊ ಲೈಟಿಂಗ್ ಇರ್ಬೋದು, ಆಮೇಲೆ ಅದರೊಳಗೆ ಹೇಳೋಂಥ ಸಣ್ಣ ವಿಷಯ, ಆಮೇಲೆ ಡಬ್ಬಿಂಗಲ್ಲಿ ಅದಕ್ಕೆ ಸೇರಿಸಿದಂಥ ಡೈಲಾಗ್ಗಳಿರ್ಬೋದು. ಸೊ ಎಲ್ಲ ಆ್ಯಡ್ ಆಯ್ತು ಆ ಸೀನ್ಗೆ. ಜೊತೆಗೆ ಸರ್ ರಿವ್ಯೂಗಳನ್ನು ನೋಡಿದಾಗ ಸರ್, ನಾನು ಯೂಶಲಿ ತುಂಬ ಜನ ಸಿನಿಮಾ ರಿಲೀಸ್ ಆದ ನಂತರ ನೆಕ್ಸ್ಟ್ ಡೇನೋ ಅಥವಾ ಅದರ ನೆಕ್ಸ್ಟ್ ಡೇನೋ ಪೇಪರ್ ರಿವ್ಯೂಗಳನ್ನು ನೋಡ್ತಾರೆ, ಯೂಟ್ಯೂಬ್ ರಿವ್ಯೂಗಳನ್ನು ನೋಡ್ತಾರೆ. ಬಟ್ ಇಲ್ಲಿ ನನಗೆ ಕಂಡಂಥ ಸತ್ಯ, ಯಾರೂ ರಿವ್ಯೂವನ್ನು ನೋಡಿ UI ನೋಡೋಕ್ಕೆ ಹೋಗಬೇಡಿ, ರಿವ್ಯೂವನ್ನು ಪಕ್ಕಕ್ಕಿಟ್ಟು ಸಿನಿಮಾ ನೋಡಿ. ಈ ಥರದ ಸ್ಟ್ರಾಂಗ್ ಮೈಂಡ್ಸೆಟ್ಟು ತಮ್ಮಲ್ಲಿ ತಾವೇ ಜನ ತೆಗೆದುಕೊಳ್ತಾರೆ ಅಂದರೆ ಸರ್, ಇದಕ್ಕೊಂದು ಇಂಟರ್ನಲ್ ಕನೆಕ್ಷನ್ ಇರುತ್ತೆ ಸರ್. ಉಪ್ಪಿಯವ್ರ ಕಣ್ಣಂತ ಅಂದರೆ ನೀವು ಅಬ್ಸರ್ವ್ ಮಾಡೋಂಥ ಕನೆಕ್ಷನ್ ಹಾಗಲ್ಲ. ಮೋಸ್ಟ್ ಆಫ್ ದಿ ರಿವ್ಯೂಗಳು ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ನಾನು ನೋಡಿರೋ 99% ಇವನ್ ಇನ್ ಹಿಂದಿಲಿ, ಇಂಗ್ಲೀಷಲ್ಲಿ, ತೆಲುಗುಲಿರ್ಬೋದು, ಕನ್ನಡದಲ್ಲಿರ್ಬೋದು, ತಮಿಳಲ್ಲಿರ್ಬೋದು, ರಿವ್ಯೂಸ್ ಎಲ್ಲ ಆ್ಯಕ್ಚುಲಿ ರಿವ್ಯೂಸ್ ನೋಡಿದ್ರೆ ನಾನು ಹಿಂಗೆ ಮಾಡಿದ್ದೀನ ಅನ್ನೋ ಅಷ್ಟು ನನಗೆ ಅನಿಸುತ್ತೆ. ಅವ್ರು ಹೇಳೋ ರೀತಿ ಇರ್ಬೋದು, ಅದು ಯಾವ ಥರ ಒಂದು 4th ವಾಲು 5th ವಾಲು ಅದೇನೋ ಅಂತೆಲ್ಲ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಯಾವ ಥರ ಅಂತ. ಆ ಥರ ಅದನ್ನು ಇದು ಮಾಡಿ ಪ್ರಮೋಷನ್ನು ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ರಿವ್ಯೂ ನೋಡಿನೂ ನೀವು ಸಿನಿಮಾ ನೋಡ್ಬೋದು ಆರಾಮಾಗಿ. ನಿಜ ಸರ್. ಮೇಲಾಗಿ ಓವರ್ಸೀಸ್ ಎಲ್ಲ ಸರ್, ಅಲ್ಲಿ ಜನಕ್ಕೆ ನೀವು ಇನ್ನೂ ರೀಚ್ ಆಗಿಲ್ಲ, ಅಂದರೆ ಡೈರೆಕ್ಟಾಗಿ ಹೋಗಿ ಮುಖದ ಭೇಟಿಯಾಗಿಲ್ಲ. ಬಟ್ ಉಪೇಂದ್ರ ಅವರ ಸಿನಿಮಾವನ್ನು, UI ಸಿನಿಮಾವನ್ನು ನಮ್ಮದು ಅಂತ ಪರ್ಸ್ನಲಿ ತೆಗೆದುಕೊಂಡು ಎಲ್ಲ ಕಡೆನೂ ತಮ್ಮದೇ ಆದಂತಹ ಸೆಲ್ಫ್ ಪ್ರಮೋಷನ್ ಮಾಡ್ತಾರೆ. ಇದು ಒಂದು ಸಿನಿಮಾಗೆ ಸಿಗುವಂತಹ ನೇರವಾದಂತಹ ಪ್ರತಿಕ್ರಿಯೆ ಪ್ಲಸ್ ಸಕ್ಸಸ್ನ ರೇಷೋ ಅನಿಸುತ್ತೆ. ಅಯ್ಯೋ ಖಂಡಿತಪ್ಪ, ಆ ವಿಷಯದಲ್ಲಿ ನಿಜವಾಗಿ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಏನೇ ಇದ್ದರೂ ಕೂಡ ಅದನ್ನು ಇದು ಮಾಡಿ ನಮ್ಮಲ್ಲಿ ಈ ಥರ ಒಂದು ಪ್ರಯತ್ನಗಳಾಗ್ತಾ ಇದೆ, ಇದನ್ನೆಲ್ಲರೂ ನೋಡಬೇಕು. ಅದರೊಳಗಿರೋ ವಿಷಯಗಳು ಅರ್ಥ ಮಾಡಿಕೊಂಡು ಅದನ್ನು ಡಿಸ್ಕಷನ್ ಮಾಡಿಕೊಂಡು ಅಷ್ಟು ನಮ್ಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇರೋದು ಇದೆಯಲ್ಲ, ಅದು ಆನೆ ಬಲ ಬಂದಂಗೆ ಅನ್ಸುತ್ತೆ ನಮಗೆ. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಒಂದು 4-5 ವರ್ಷದಲ್ಲಿ ಸಾಕಷ್ಟು ಇದುಗಳಾಯಿತು. ಅಷ್ಟು ಈಸಿನೂ ಇಲ್ಲ ಇವಾಗ ಇಮಿಡಿಯೇಟಾಗಿ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಅಂಥದ್ದಿಲ್ಲ. ಅದಕ್ಕೆ ಏನೇನೋ ಬೇರೆ ಕಾರಣಗಳಿದೆ, ಸ್ವಲ್ಪ ಡಿಲೇ ಆಗುತ್ತೆ, ಏನೇನೋ ಬೇರೆ ರೀಸನ್ ಇದ್ದರೂ ಕೂಡ ಪ್ರಯತ್ನ ಪಟ್ಟು ಅಲ್ಲಿ ತಂದೇನೋ ಇಡ್ತೀವಿ. ಆದರೂ ಕೂಡ ಅದನ್ನೆಲ್ಲ ನೋಡಿ 1 ವರ್ಷ ಆಗೋಗ್ಬಿಟ್ಟಿದ್ದು ನಾವು ಸಾಂಗ್ ಬಿಟ್ಟು. 1 ವರ್ಷ ಗ್ಯಾಪ್ ಆಗೋಯ್ತು. ಟ್ರೋಲ್ ಸಾಂಗ್ ಇವಾಗ ಬರಬೇಕಾಗಿತ್ತು, ಇವಾಗ ರೀಲ್ಗಳಾಗಬೇಕಾಯಿತು. ಅದೆಲ್ಲ ಫೀಚರಿಗೆ ಪ್ಲಸ್. ಬಟ್ ಏನಂದರೆ ಎಲ್ಲವೂ ತಿಳ್ಕೊತಾರೆ ಜನ. ಏನು ಹೇಳಿ, ಅದೆಲ್ಲೋ ಒಂದು ಅದೇ ಹೇಳಿದ ದೈವಿಕ ಶಕ್ತಿ ಅಂತಾರಲ್ಲ, ಅದು ನಮ್ಮನ್ನು ಕಾಪಾಡುತ್ತಷ್ಟೇ. ನನಗೆ ಸರ್ ಪ್ರತಿ ಸಲ ಸಿಕ್ಕಾಗಲೂ ಮನೋಹರ್ ಸರ್ ಹೇಳೋದು ಒಂದೇ ಮಾತು, ಅಂದರೆ ಉಪೇಂದ್ರ ಹೇಗೆ ಅಂದರೆ, ನಾನು ತುಂಬ ದೊಡ್ಡ ಮಟ್ಟದ ಜರ್ನಿಯಲ್ಲಿ ಕೆಲಸ ಮತ್ತು ದೈವಿ ಶಕ್ತಿಯನ್ನು ಇಂಟರ್ನಿ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ. ಅದೆಲ್ಲೂ ತೋರಿಸಲ್ಲ ಆ ವಿಷಯ ಅನ್ನೋದು. ಎಲ್ಲರೂ ಹಂಗೆ ಅವ್ರ ದೊಡ್ಡ ಗುಣ ಅದನ್ನು ಹೇಳ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಯಾವಾಗಲೇ ಹೇಳ್ಬಿಟ್ರು. ಅಲ್ಲೇ ಅಲ್ವಾ ದೇವರಿರೋದು ಆ್ಯಕ್ಚುಲಿ. ಸರ್ ಜೊತೆಗೆ ಈ ಥರದ ಒಂದು ಸಿನಿಮಾದ ಪ್ರಯತ್ನ ಮಾಡಿದ ನಂತರ ಸರ್, ಅಂದರೆ UI ಸಿನಿಮಾ ನೀವು ಅದು UI ಅನ್ನುವಂತಹ ನಾಮದ ಸಂಕೇತ ಬಿಟ್ಟಾಗಲೇ ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗಿತ್ತು. ನಾವು ತುಂಬ ಅಬ್ಸರ್ವ್ ಮಾಡ್ತಾ ಇದ್ವಿ. ಇಲ್ಲಿ ನೀನು ನೀನು ಅನ್ನೋದ್ರ ಜೊತೆಗೆ ಅದು ಯು ಅಂದರೆ ನಾನು, ಅಂದರೆ ನನ್ನಲ್ಲಿ ನೀವಿದ್ದೀರಿ ಅನ್ನುವಂಥ ಒಂದು ಕಲ್ಪನೆ ನೋಡಿ. ಅದನ್ನು ನೀವು ಹೇಳ್ತಾ ಇದ್ದೀರಾ ಇವಾಗ, ಅದಕ್ಕೊಂದು ವ್ಯಾಖ್ಯಾನ ಕೊಡ್ತಾ ಇದ್ದೀರಾ ನೀವು. ಸರಿ ಈ ಥರದ್ದು ಕೀಪ್ ಆನ್ ಹಾಂಟ್ ಪ್ರೊಸೆಸ್ ಏನಕ್ಕಾಗುತ್ತೆ ಸರ್? ಒಂದು ಸಿನಿಮಾ ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತಲ್ಲ ಸರ್, ಗುರು ಈ ಥರದ ಟ್ರಿಗರ್ ಆಗಬೇಕಾಗಿತ್ತು ಗುರು, ನಾನು ಮಾಡಿದೇನೋ. ಇಲ್ಲಪ್ಪ, ಆ ಥರ ಅಲ್ಲ. ನಾವೇನೋ ಒಂದು ಇಟ್ಕೊಂಡು ಮಾಡಿರ್ತೀವಿ. ಒಂದೇನು ಅಂದರೆ, ಈಗ ನನಗೆ ಸಂಬಂಧಪಟ್ಟಿದೆ, ನಿಮಗೂ ಸಂಬಂಧಪಟ್ಟಿದೆ ಅನ್ನೋದು ಒಂದು ನನಗೆ ಅನ್ನಿಸ್ದಾಗ, ಆ ಸಬ್ಜೆಕ್ಟ್ ಇವಾಗ ಈ ಟೈಮ್ಗೆ ರಿಲೆವೆಂಟ್ ಇದು ಬೇಕು ಅನ್ನಿಸ್ದಾಗ ಅವಾಗ ಕೈಗೆ ಎತ್ಕೊತೀವಿ. ಅದನ್ನು ಹೇಳೋ ರೀತಿಲಿ ಇನ್ನಷ್ಟು ಏನರ ವಿಷಯ ಹೇಳ್ಬೋದಂತ ಪ್ರಯತ್ನ ಪಡ್ತೀವಿ. ವಿಷುವಲಿ ಹೇಳೋಕ್ಕೆ ಸಿಕ್ಕಿದಾಗ ಇನ್ನಷ್ಟು ಟ್ರೈ ಮಾಡ್ತೀವಿ. ಆ ಥರ ಒಂದು ಪ್ರಯತ್ನ ಅಷ್ಟೇ ಇದು. ಏನೇ ಪ್ರಯತ್ನ ಇರ್ಬೋದು, ಅದಕ್ಕೊಂದು ಪ್ರೋತ್ಸಾಹ ಇದೆಯಲ್ಲ. ನನಗೆ ಮೊನ್ನೆ ಒಂದಷ್ಟು ಜನ ಕ್ರೇಜಿ ಫ್ಯಾನ್ಸ್ ಅವರು, ಅಂದರೆ ನಿಮಗೆ ತುಂಬ ಕ್ರೇಜಿ ಫ್ಯಾನ್ಸ್ ಹೇಳ್ತಾರೋ, ನಾನು ಏನಂತಾರೆ ಅವ್ರ ಬಗ್ಗೆ, ಕಲೆಕ್ಷನ್ ಬಗ್ಗೆ ಏನಾದರೂ ಮಾತಾಡ್ತಾರಂತ, ಡೋಂಟ್ ಟಾಕ್ ಅಬೌಟ್ ಕಲೆಕ್ಷನ್, ಟಾಕ್ ಅಬೌಟ್ ರಿವ್ಯೂ ಅಂತ. ಟಾಕ್ ಅಬೌಟ್ ರಿವ್ಯೂಸ್, ವೆರಿ ಗುಡ್ ರಿವ್ಯೂಸ್ ಅಬೌಟ್ UI ಅಂತ. ಅಂದರೆ ಇದೆಲ್ಲವೂ ಸರ್ ಅವರು ನಿಮ್ಮನ್ನು ಮೆಚ್ಚಕ್ಕೆ ಹೇಳುವಂಥ ಮಾತಲ್ಲ. ಪ್ರತಿ ಸಲಿನೂ ನಾವು ಒಂದು ಸಿನಿಮಾದ ಸಕ್ಸಸ್ಸನ್ನು, ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಇಷ್ಟು ದುಡ್ಡು ಮಾಡ್ತು ಅಂತ ಮಾತಾಡ್ತೀವಿ. ಬಟ್ UI ಸಿನಿಮಾನ ರಿವ್ಯೂ ಪಾಯಿಂಟ್ ಆಫ್ ವ್ಯೂ ತುಂಬ ಚೆನ್ನಾಗಿರೋಂಥ ಪಾಯಿಂಟ್ ಆಫ್ ವ್ಯೂ ನಾವು ಸಪೋರ್ಟ್ ಮಾಡಬೇಕು. ಈ ಥರದ ಸ್ಟ್ರಾಂಗ್ ಮೈಂಡ್ಸೆಟ್ ಆಡಿಯನ್ಸಲ್ಲಿ ತುಂಬ ಬಂದಿದೆ ಸರ್ ಅದು. ಇಲ್ಲ ಖಂಡಿತ. ಅಂದರೆ ಕಲೆಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ಫಸ್ಟ್ ಪ್ರೊಡ್ಯೂಸರ್ ಸೇಫ್ ಆಗಬೇಕು, ನೋಡಿದಂಥವ್ರಿಗೆ ಖುಷಿಯಾಗಬೇಕು, ಅವರಲ್ಲೊಂದಷ್ಟು ವಿಚಾರಗಳಿದಾಗಬೇಕು, ಚರ್ಚೆಗಳಾಗಬೇಕು. ಇದು ನಮಗೆ ಮೇಯ್ನ್ ಇದ್ದಿದ್ದು. ಅದು ಫಸ್ಟು ಆಯ್ತದು.
ಅದೊಂದೇ ನಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಆ ಚರ್ಚೆಗಳಾಗ್ತಿದೆ, ಡಿಸ್ಕಷನ್ಗಳಾಗ್ತಿದೆ, ರಿವ್ಯೂಗಳಲ್ಲಿ ಏನೋ ಮಾತುಗಳಾಡ್ತಿದ್ದಾರೆ, ಕಮೆಂಟ್ಸ್ಗಳಲ್ಲಿ ಏನೋ ಮಾತಾಡ್ತಾರೆ, ಅದ್ರ ಬಗ್ಗೆ ಒಬ್ರು ಇನ್ನೊಬ್ರು ಹೇಳ್ತಾರೆ, ಇದು ಈ ಥರ ಕಣೋ ಆ ಥರ ಕಣೋ. ಥಿಯೇಟ್ರಲ್ಲೂ ಹೇಳಿದ್ದಾರೆ ಅದೇ ಥರ. ಗೊತ್ತಾಗಿರೋ ಇಬ್ಬರು ಕೂರಿಸ್ಕೊಂಡು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಪಿಕ್ಚರ್ ತೋರಿಸಿದ್ದಾರೆ. ಸೊ ಈ ಥರ ತುಂಬ ಆಗ್ತಾಯಿದ್ದಾವೆ, ಅದೇ ಒಂದು ಖುಷಿ ಅಷ್ಟೇ. ಸರಿ, IQ ಬಗ್ಗೆ ನಿಮ್ದೇನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಅಂತೀರಿ ಸರ್, ಅಂದರೆ ಒಂದ್ಸಲಿ ಅರ್ಥ ಆಗಲಿಲ್ವ ಮತ್ತೊಂದು ಸಲ ನೋಡಬೇಕು, ಮತ್ತೊಂದು ಸಲ ನೋಡುವಂಥದ್ದು ಆ್ಯಕ್ಚುಲಿ ಸಿನಿಮಾ ಪ್ರೀತಿ ಸರ್. ಅಂದರೆ ಉಪೇಂದ್ರ ಅವ್ರನ್ನ ತುಂಬ ಗಾಢವಾಗಿ ಪ್ರೀತಿಸುವಂಥವ್ರು ಮಾತ್ರ ಸೆಕೆಂಡ್ ಟೈಮ್ ಮತ್ತೆ UI ನೋಡ್ತಾರೆ. ಈ ಥರದ ಕನೆಕ್ಟಿವಿಟಿನ ನೀವು ನಿಮ್ಮಲ್ಲಿ ಪ್ರತಿ ಸರಿ ಸಿನಿಮಾದಲ್ಲೂ ಕೊಡ್ತಾ ಹೋಗ್ತೀರಿ. ಅಂದರೆ ಸಿನಿಮಾನ ನೋಡ್ಬೇಕು ನೀವು, ಆ ಸಿನಿಮಾ ನೋಡುವಂತಹ ಒಂದು ಪ್ರಬುದ್ಧತೆ ಬೆಳಿಬೇಕು, ಎಲ್ಲವನ್ನು ನೀವು ಅನಲೈಸ್ ಮಾಡಬೇಕು ಅನ್ನೋಂಥದ್ದು ಈ ಥರದ್ದು. ಇಲ್ಲ, ಆ ಥರ ಅಲ್ಲ. ಈಗ ಒಬ್ಬೊಬ್ಬರು ಒಂದೊಂದು ಥರ ಮೇಕರ್ಸ್ ಇದ್ದಾರೆ. ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ಜನ. ಏನು ಹೇಳಿ, ಒಂದೊಂದು ಸ್ಟೈಲ್ ಆಫ್ ಸಿನಿಮಾನ ಒಂದೊಂದು ಥರ ಇರುತ್ತೆ. ಈಗ ಆ ಸಿನಿಮಾ ಜೊತೆ ನನ್ನ ಸಿನಿಮಾ ಕಂಪೇರ್ ಮಾಡೋದು, ನನ್ನ ಸಿನಿಮಾನ ಆ ಸಿನಿಮಾ ಜೊತೆ ಕಂಪೇರ್ ಮಾಡಬಾರ್ದು. ಸೊ ಆ ಥರ ಅದು ನನ್ನ ಸಿನಿಮಾನ ಬೇರೆ ಥರನೇ ನೋಡ್ತಾರೆ, ಬೇರೆ ಥರನೇ ಚರ್ಚೆಗಳಾಗುತ್ತೆ, ಆ ಥರ. ಸೊ ನನಗೂ ಅದಿಷ್ಟು, ಅವರು ಆ ಜಾಗ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಮೊನ್ನೆ ಸರ್, ಅಂದರೆ ಇದು ತುಂಬ ಪ್ರಸ್ತುತ ಅನ್ನೋದು ಕಾರಣ ನಾನು ನಿಮಗೆ ಇದು ಪಿಚ್ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದು ಇಂಟರ್ವ್ಯೂ ಟೈಮಲ್ಲಿ ಸುದೀಪ್ರ ಜೊತೆ ಮಾತುಕತೆ ಆಗ್ಬೇಕಾದ್ರೆ ನಾನು ಅಂದೆ, ಮುಕುಂದ ಮುರಾರಿಯಾಗಿ ಬಂದಿದ್ರಿ ಸರ್, ಮುಕುಂದಾಗಿ ಉಪ್ಪಿ ಸರ್ ಬಂದಿದ್ದರು, ಮುರಾರಿಯಾಗಿ ನೀವು ಬಂದಿದ್ರಿ. ಇಲ್ಲಿ ಮುಕುಂದನಾಗಿ UI 20ಕ್ಕೆ ಬರ್ತಾಯಿದೆ, ಮುರಾರಿಯಾಗಿ ನೀವು 25ಕ್ಕೆ ಬರ್ತಾಯಿದ್ದೀರಿ ಅಂತಂದೆ. ಇಟ್ಸ್ ಅಬೌಟ್ ಎಮೋಷನ್ ಸರ್, ಅಷ್ಟೇ. ಅಂದರೆ ಎಲ್ಲವೂ ಸೇಮ್ ಜರ್ನಿ. ಅದು ಆ ಒಂದು ಟೈಟ್ಲ್ ಕೂಡ ಇಲ್ಲಿ ಕನೆಕ್ಟ್ ಆಯಿತು. ಫಸ್ಟ್ ನೀವು ಬಂದು ನಂತರ ಬಂದರು, ಎರಡೂ ಸಿನಿಮಾಗೆ ಅದ್ಭುತವಂಥ ರೆಸ್ಪಾನ್ಸು. ಈ ಥರದ ಒಂದು ಸ್ಟ್ರಾಂಗೆಸ್ಟ್ ಬೆಳವಣಿಗೆ ಸರ್ ಇದನ್ನು. ಅಂದರೆ ಸ್ಟಾರ್ಗಳನ್ನು ಹೊರತುಪಡಿಸಿ ಉಪ್ಪಿಯವ್ರು ತುಂಬ ಓಪನ್ ಹೇಳೋದ್ರಿಂದ ಈ ಮಾತು ಕೇಳ್ತೀನಿ ನಿಮಗೆ. ಇಲ್ಲ, ಖಂಡಿತ. ಯಾಕಂದರೆ ಅವಾಗ ಏನಾಗುತ್ತೆ ನೋಡಿ, ಒಂದು ಸಿನಿಮಾನ ಇಷ್ಟು ಪ್ರೋತ್ಸಾಹ ಸಿಕ್ಕಿದಾಗ ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ ಬರ್ತಾರೆ, ಇನ್ನೊಂದಷ್ಟು ಏನೋ ಕಲಾವಿದರು ಬರ್ತಾರೆ, ಇನ್ನೊಂದಷ್ಟು ಫ್ಯಾಮಿಲಿಗಳಿಗೊಂದು ಇದಾಗುತ್ತೆ. ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮಿದು ಅದು ಯಾವತ್ತೂ ನಾವು ಬಿಟ್ಕೊಡ್ಲೇಬಾರ್ದಲ್ವ. ಅದು ಇದ್ದೇ ಇರುತ್ತೆ. ನಾನೇನು ಹೇಳೋದು, ನಾವು ಬಿಟ್ಕೊಡಲ್ಲ. ಅವರು ಏನೇ ಆದರೂ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾರೆ, ಏನೇ ಆದರೂ ಇನ್ನೊಂದು ಪುಷ್ ಕೊಡ್ತಾರೆ ನಮಗೆ. ಆ ಥರ ಅದು ಇದ್ದೇ ಇದೆ, ಆ ಎನ್ಕರೇಜ್ಮೆಂಟ್. ಅದಕ್ಕೆ ಇಷ್ಟು ವರ್ಷ ಕನ್ನಡ ಇಂಡಸ್ಟ್ರಿ ಇವತ್ತು ಅಷ್ಟು ಬಲವಾಗಿ ನಿಂತಿರೋದೇ ಬಿಕಾಸ್ ಆಫ್ ನಮ್ಮ ಪ್ರೇಕ್ಷಕರಷ್ಟೇ. ಆಮೇಲೆ ನಾನು ಮಾಧ್ಯಮದವ್ರು ಸರ್, ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ತುಂಬ ಜನರ ಹತ್ರ ಈಸಿಯಾಗಿ ಮಾತಾಡ್ಬಿಡ್ತೀವಿ, ಬಟ್ ಉಪ್ಪಿ ಸರ್ ಹತ್ರ ಭಾಳ ಕಷ್ಟ ಗುರು ಅಂತ ಸರ್ ನಾವುಗಳೇ ಮಾತಾಡ್ತೀವಿ. ಅದಕ್ಕೊಂದು ಸ್ಟ್ರಾಂಗ್ ಕನ್ವಿಕ್ಷನ್ ನಂಗೆ ಸಿಗ್ತಾ ಇಲ್ಲ ಸರ್. ಅಂದರೆ ನಿಮ್ಮನ್ನು ಹೊಗಳೋದಲ್ಲ, ನಮ್ಗೆ ಕಷ್ಟ ಅಂದರೆ ಆ ಗ್ರಹಿಕೆ, ಆ ಪದ ಪ್ರಯೋಗಗಳು, ಇಂಟೆನ್ಸಿಟಿಯಾಗಿ ಹೇಳುವಂಥ ಉತ್ತರಗಳು. ಅಂದರೆ ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಬೇಸ್ ಏನು ಸರ್, ಅಂದರೆ ಉಪ್ಪಿ ಅವ್ರಿಗೆ ಅಂತ? ಏನಿಲ್ಲಪ್ಪ ನೋಡಿ, ಇವಾಗ ನೀವು ಹೆಂಗೆ ಕೇಳ್ತಿರೋ ಕ್ವಶನ್ ಅದಕ್ಕೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ, ಬೇರೆಯವ್ರು ಇನ್ನೊಂದು ಥರ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತೀನಿ. ಇಲ್ಲಿ ನೀವೇ ಮುಖ್ಯ. ಅಲ್ಲಿ ನೀವು ಯಾವ ಥರ ಕ್ವಶನ್ ಕೇಳ್ತೀರೋ ನಾನು ಆ ಥರ ಆನ್ಸರ್ ಮಾಡ್ತಿರ್ತೀನಿ. ಇಟ್ ಈಸ್ ಆಲ್ವೇಸ್ ಇಂಟೆನ್ಷನ್ ಸ್ಪೀಕ್ಸ್. ಆ್ಯಕ್ಚುಲಿ ನಮ್ಮ ವರ್ಡ್ಸ್ ಅಲ್ಲ. ನಿಮ್ಮ ಒಳಗಡೆಯಿಂದ ಏನೋ ಒಂದು ಬರ್ತಾ ಇರುತ್ತಲ್ಲ, ನನ್ನ ಒಳಗಡೆಯಿಂದ ಏನೋ ಒಂದು ಆನ್ಸರ್ ಬರ್ತಿರುತ್ತೆ ಅಷ್ಟೇ. ಅದು ಎಲ್ಲೋ ರೀಚ್ ಆಗ್ತಿರುತ್ತೆ ಜನಕ್ಕೆ ಅಷ್ಟೇ. ಸರ್, ಶಿವಣ್ಣ ಸರ್ ಆಲ್ರೆಡಿ ಅಂದರೆ ಇನ್ನೇನು ಅಮೇರಿಕಾ ಹೊರಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಬಂದು ಜಾಯ್ನ್ ಆದರು ನೋಡಿ. ಅವರು ದೊಡ್ಡ ಗುಣ. ಅವರು ಬಂದು ನಮಗೊಂದು ಆಶೀರ್ವಾದ ಮಾಡಿ ಹೋದರು. ಇವತ್ತು ಅವರಿಗೆ ದೇವರು ಎಲ್ಲ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಅವ್ರು ಯಾವಾಗ ಬಂದು ಮತ್ತಿಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಅಂತ ಅಷ್ಟೇ ಕಾಯ್ತಾ ಇರೋದು ನಾವು ಇವಾಗ. ಸರ್, UI ಅಂದುಕೊಂಡಂಗೆ ಸಿನಿಮಾ ಆಯಿತು, ಅಂದುಕೊಂಡಂಗೆ ರೀಚ್ ಆಗಿದೆ, ದೊಡ್ಡ ಮಟ್ಟದ ಸೌಂಡ್ ಎಲ್ಲ ಭಾಷೆಗಳಲ್ಲೂ ಆಗ್ತಿದೆ ಸರ್. ಅದು ಇನ್ನು ಇದೊಂದು ಓವರ್ ಆಲ್ ಒಂದು ರೀಕ್ಯಾಪ್ ಮಾಡೋದಾರೆ ಉಪ್ಪಿಯವರು ಶಾಂತಚಿತ್ತವಾಗಿ ಹೇಳುವಂಥ ಮಾತು ಸರ್. ಅದನ್ನು ಶಾಂತವಾಗಿ ಅನುಭವಿಸೋದು ಹೇಳೋದು. ಎಸ್ ಸರ್, ಎಲ್ಲ ಅಭಿಮಾನಿಗಳಿಗೆ ಸರ್ ನೀವು ಹೇಳೋಂಥ ಕೊನೆ ಮಾತು. ಥ್ಯಾಂಕ್ ಯು. ಅಷ್ಟೇ, ಇನ್ನೇನು ನಾನು ಅದನ್ನೇ ಹೇಳ್ತೀನಿ. ಆ್ಯಕ್ಚುಲಿ ಪ್ರತಿಯೊಂದು ನಮ್ಮ ಪ್ರಯತ್ನಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊಸ ಪ್ರಯತ್ನಗಳಿಗೆ ನೀವು ಎನ್ಕರೇಜ್ಮೆಂಟ್ ಮಾಡಿದ್ರೆ ಇನ್ನಷ್ಟು ಹೊಸ ಡೈರೆಕ್ಟರ್ಗಳು ಹೊಸ ಪ್ರಯೋಗಗಳು ಮಾಡ್ತಾರೆ. ಆ ಹೊಸತನ ಯಾವಳು ನಿರಂತರವಾಗಿರ್ಬೇಕು. ಆ್ಯಕ್ಚುಲಿ ಅದನ್ನು ನೀವೇ ಪ್ರೋತ್ಸಾಹ ಮಾಡ್ಕೊಂಬಂದಿದ್ದೀರಾ. ನಿಮ್ಮಿಂದನೇ ಎಲ್ಲ ಆಗ್ತಿರೋದಷ್ಟೇ. ಅವ್ರು ಆ ಎನ್ಕರೇಜ್ಮೆಂಟ್ ಮಾಡಿಲ್ಲ, ನಾನು ನೆಕ್ಸ್ಟ್ ನಾರ್ಮಲ್ ಸಿನಿಮಾ ಮಾಡ್ತೀನಿ ಅಥವಾ ಇನ್ನೊಂದು ಥರ ಸಿನಿಮಾ ಮಾಡ್ತೀನಿ. ಅವ್ರು ಎನ್ಕರೇಜ್ಮೆಂಟ್ ಕೊಟ್ಟಾಗ ಇನ್ನೊಂದೇನೋ ಬೇರೆ ಏನೋ ಯೋಚನೆ ಮಾಡ್ತೀನಿ. ಆ ಥರ ಅದು ಬೇರೆಯವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಪ್ರತಿಯೊಂದು ಅವ್ರಿಗೆ ಡಿಪೆಂಡ್ ಆಗಿರೋದಷ್ಟೇ ಎಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಭಾಳ ಖುಷಿ ಆಯಿತು. ಆದಷ್ಟು ಬೇಗ ನಿಮ್ಮ ನೆಕ್ಸ್ಟ್ ಅಪ್ಡೇಟ್ಗಳು ಕನ್ನಡದ ಎಲ್ಲ ಜನತೆಗೆ ಸಿಗಲಿ. ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ವೆರಿ ಮಚ್.